ಬಿಗ್ ಬಾಸ್ ನೋಡ್ತೀರಾ? ಹಾಂ ಸರ್ ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ Big Boss? ಗಿಲ್ಲಿ ಮತ್ತು ಕಾವ್ಯ ಇಷ್ಟ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಅವ್ರು ತುಂಬ ಇಷ್ಟ. ಗಿಲ್ಲಿ ಗಿಲ್ಲಿ ಆಗ್ತಾರೆ. ನನಗೆ ಗಿಲ್ಲಿ. ಗಿಲ್ಲಿ ಗಿಲ್ಲಿ ಯಾಕೆ ಇಷ್ಟ ಆಗ್ತಾನೆ? ಅವನು ಆಟಗಳೇ ಚೆನ್ನಾಗಿ ಆಡ್ತಾನೆ, ಎಲ್ಲ ಅದಕ್ಕೆ ಇಷ್ಟ ಆಗ್ತಾನೆ. ಅವ್ರು ಭಾಳ ಚೆನ್ನಾಗಿ ಇದು ಮಾಡ್ತಾರೆ. ಗಿಲ್ಲಿ ಅವ್ನು ಇದ್ದಿದ್ದು ಹೇಳ್ತಾನಣ್ಣ, ಇದ್ದಿದ್ದ ಮನಸ್ಸಿನಾಗ ಇದ್ದಿದ್ದು ಹೇಳ್ತಾನೆ. ಅವ್ನು ಚೆನ್ನಾಗಿ ಆಡ್ತಿದ್ದಾನೆ, ಅವ್ನು ಇಷ್ಟ. ಗಿಲ್ಲಿ ಅಂದರೆ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಅವರು ಮನೆಯಲ್ಲಿ ಅವರೇ ಚೆನ್ನಾಗಿ ಆಡ್ತಿರೋದು. ಗಿಲ್ಲಿ ಅವ್ರು ಮಾತಾಡೋದು, ಅವ್ರ ಪಂಚ್ಗಳು, ಆಮೇಲೆ ರಕ್ಷಿತಾಗೆ ಸಪೋರ್ಟ್ ಮಾಡೋದು ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾರು ಇಷ್ಟ ಆಗಲ್ಲ? ನಮಗೆ ರಾಶಿಕಾ ಇಷ್ಟ ಆಗಲ್ಲ. ಅಶ್ವಿನಿ ಗೌಡ ಇಷ್ಟ ಆಗಲ್ಲ ಅಂದರೆ ಅಶ್ವಿನಿ ಗೌಡ. ಜಾನ್ವಿ ಮತ್ತು ಅಶ್ವಿನಿ ಮ್ಯಾಮ್. ಅಶ್ವಿನಿ ಗೌಡ ಏನಕ್ಕೆ? ಅಣ್ಣ ಅವ್ರದ್ದು ದುರಹಂಕಾರ, ದೌಲತ್ತು, ಅದಕ್ಕೆ ಅವ್ಳು ಇಷ್ಟ ಆಗಲ್ಲ. ಬರೀ ಕುತಂತ್ರ ನಡೆಸ್ತಿರ್ತಾರೆ ಅಷ್ಟೇ ಅವ್ರದ್ದು, ಅದು ಬಿಟ್ಟರೆ ಏನೂ ಇಲ್ಲ ಅವ್ರದ್ದು. ಅವ್ರ ಬಳೆ ಕುತಂತ್ರ ಅಣ್ಣ. ಅವ್ರದ್ದು ಆಟಿಟ್ಯೂಡ್ ಸ್ವಲ್ಪ ಜಾಸ್ತಿ ಆಗಿದೆ ಸರ್. ಏನಕ್ಕೆ ಇಷ್ಟ? ಸುಮ್ಮನೆ ಒದರ್ತಿರ್ತಾರೆ ಯಾವಾಗ ನೋಡಿದ್ರು. ಒಳ್ಳೆ ಕಸ ಸರ್ ಅವಳು. ಕಸ ನಿಮ್ಮ ಪ್ರಕಾರ ಟಾಪ್ 3 ಯಾರು ಬರ್ಬೋದು? ಟಾಪ್ 3 ಅಂದರೆ ಗಿಲ್ಲಿ, ರಕ್ಷಿತಾ ಮತ್ತು ರಘು ಅವ್ರು ಬರ್ಬೋದು. ಟಾಪ್ 3 ಧನುಷ್, ಮತ್ತೆ ಟಾಪ್ 2 ರಘು ಅಣ್ಣ, ಟಾಪ್ 1 ಗಿಲ್ಲಿ. ಗಿಲ್ಲಿ. ಗಿಲ್ಲಿ, ಕಾವ್ಯ ಮತ್ತು ಧನುಷ್. ಮತ್ತೆ ಇನ್ನೊಬ್ರು? ಟಾಪ್ 2 ರಘು, ಟಾಪ್ 1 ಗಿಲ್ಲಿ. ಗಿಲ್ಲಿ. ಟಾಪ್ 3 ಅಣ್ಣ ಸುರಾಜ್, ಮತ್ತೆ ಸುರಾಜು, ಕಾವ್ಯ, ಮಾಳು. ಈ ವಾರ ಉತ್ತಮ ಅಶ್ವಿನಿ ಅವರಿಗೆ ಬಂತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಚೆನ್ನಾಗಿಲ್ಲ ಸರ್, ಫೇಕ್ ಆಟ ಸರ್. ನಿಮ್ಮ ಪ್ರಕಾರ ಯಾರು ಉತ್ತಮ? ಉತ್ತಮ ಕಾವ್ಯ ಆಗಬೇಕು. ಈ ಬಿಗ್ ಬಾಸ್ ಅಲ್ಲಿ ಯಾರು ಇನ್ನೂ ಫೇಕ್ ಆಗಿ ಆಡ್ತಾ ಇದ್ದಾರೆ? ಫೇಕಾಗಿ ಆಡ್ತಿರೋದಂದರೆ ಜಾಹ್ನವಿ, ತ್ರಿಷಾ ಸರ್. ರಿಷಾ. ಏನಕ್ಕೆ ಆ ಥರ ಅನ್ನಿಸ್ತಿದೆ ನಿಮ್ಗೆ? ಅವರು ಮಾತು ಜಾಸ್ತಿ ಆಗಿದೆ, ಆಟ ಕಡಿಮೆ ಆಗಿದೆ ಸರ್. ಅವ್ರದ್ದು ನಿಮ್ಮ ಪ್ರಕಾರ ಈ ಸತಿ ಕಳಪೆ ಮಾಲು ಅವ್ರು ಕ್ಯಾಪ್ಟನ್ ಸರಿಯಾಗಿ ಮಾಡಿದ್ರ? ಕ್ಯಾಪ್ಟನ್ ಸರಿಯಾಗಿ ಮಾಡಿದ್ದಾರೆ ಸರ್. ತಿಳ್ಕೊಳೋರು ಬೇರೆ ರೀತಿ ತಿಳ್ಕೊಂಡಿದ್ದಾರೆ ಅವರು. ಯಾರು ಆಚೆ ಬರ್ಬೇಕು ಈ ವಾರ? ಈ ವಾರ ರಿಷಾ ಅವರಿಗೆ ಬರ್ಬೇಕು ಸರ್. ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತಿರೋಂಥ ವ್ಯಕ್ತಿ ಯಾರು? ಗಿಲ್ಲಿ. ಗಿಲ್ಲಿ. ಮತ್ತೆ ಈ ಬಾರಿ ಅಶ್ವಿನಿ ಅವರಿಗೆ ಉತ್ತಮ ಸಿಕ್ಕಿದೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದ್ರ ಬಗ್ಗೆ ಏನಿಲ್ಲ. ಯಾರು ಅವ್ರನ್ನ ಬಿಟ್ಟು ಯಾರು ಉತ್ತಮ ಆಗಿದೆ? ಅವ್ರನ್ನ ಬಿಟ್ಟು ಉತ್ತಮ ಆಗಿದ್ರೆ ಇವ್ರು ರಘು ಉತ್ತಮ ಆಗಿದ್ರೆ ಚೆನ್ನಾಗಿರೋದು. ಏನು ಅನಿಸ್ತಿದೆ ಈ ಸೀಸನ್ ನಿಮಗೆ? ಈ ಸೀಸನ್ ಚೆನ್ನಾಗೈತೆ. ಅಂದರೆ ಈ ಸೀಸನ್ನಾಗ ಬರೀ ಭಾಳ ಯೂಟ್ಯೂಬ್ ಚಾನಲ್ಲು, ಕಾಮಿಡಿ ಅಂಥವ್ರನ್ನೇ ಕರ್ಸ್ಯಾರೆ. ವಿಲನ್ಗಳ್ನ ಬರೀ ಇಬ್ಬರನ್ನ ಕರ್ಸ್ಯಾರೆ, ಭಾಳ ಕರ್ಸೋಕ್ಕಾಯ್ತು ವಿಲನ್ಗಳ್ನ. ಉತ್ತಮ ಕೊಟ್ರಲ್ಲ ಅಶ್ವಿನಿ ಅವರಿಗೆ, ಏನು ಅನ್ನಿಸ್ತು? ಅವ್ರು ಉತ್ತಮ? ಇಲ್ಲ ಇಲ್ಲ ಅವ್ರು ಬಿಟ್ಟು ಯಾರು ಇರ್ಬೋದು ಉತ್ತಮ? ಬೇರೆ ಯಾರನ್ನ ಇರ್ಬೋದು. ಯಾರು ಇರ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಮಾಳು. ಬಿಗ್ ಬಾಸ್ ಮನೆಯಲ್ಲಿ ತುಂಬ ನಾಟಕ ಆಡ್ಕೊಂಡು ಆಡ್ತಿರೋದು ಅಶ್ವಿನಿಗಳು. ಏನಕ್ಕೆ ಆ ಥರ ಅನಿಸ್ತಿದೆ? ಅಣ್ಣ ಅವಳು ಭಾಳ ನಾಟಕನ ಮಾಡ್ತಾರೆ. ನಿಮ್ಮ ಪ್ರಕಾರ ಈಗ ಮುಖವಾಡ ಹಾಕೊಂಡು ಆಟ ಆಡ್ತಿರೋಂತಾರೆ ಅಣ್ಣ ಅಶ್ವಿನಿ ಗೌಡ. ಯಾಕೆ ಆ ಥರ ಅನಿಸ್ತಿದೆ? ಅಣ್ಣ ಅವ್ರ ಗುಂಪಲ್ಲಿ ಗೋವಿಂದ. ಈಗ ರಿಷಾ ಅವ್ರು ರಾಶಿಕಾ ಅವ್ರು ಕಿತ್ತಾಡ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಯಾರು ಗೆಲ್ತಾರೆ? ಗಿಲ್ಲಿ ಗೆಲ್ತಾನೆ ಸರ್. ಹಾಂ, ಈಗ ಉತ್ತಮ ಮೊನ್ನೆ ಅಶ್ವಿನಿ ಬಂತು, ಅದ್ರ ಬಗ್ಗೆ ಏನು? ಅದು ಕೊಟ್ಟಿರೋದು ನನಗೆ ವೇಟ್ಸ್ ಅದು. ಯಾಕಂದ್ರೆ ಅದು ಗುಂಪುಗಾರಿಕೆ ಮಾಡ್ಕೊಂಡು ಕೊಟ್ಟಿರೋದು. ಯಾಕಂದ್ರೆ ಅದು ಉತ್ತಮ ನಿಜವಾಗ್ಲೂ ಇವ್ರಿಗೆ ಬರಬೇಕಿತ್ತು, ರಘು ಅವರಿಗೆ. ಅವ್ರು ತುಂಬ ಚೆನ್ನಾಗಿ ಆಡಿದ್ರು, ಬಟ್ ಅವರೆಲ್ಲ ಗುಂಪುಗಾರಿಕೆ ಮಾಡ್ಕೊಂಡು ಅಶ್ವಿನಿ ಕೊಟ್ಟಿದ್ರು. ನಿಮ್ಮ ಪ್ರಕಾರ ಮುಖವಾಡ ಹಾಕೊಂಡು ಆಡ್ತಾ ಇದ್ದಾರೆ? ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾರೆ. ನಾಟಕ ಮಾಡ್ತಿರೋದಂದ್ರೆ ಇವರು ಅಶ್ವಿನಿ. ಹಾಂ, ಮತ್ತೆ ಈಗ ಈ ವಾರದಲ್ಲಿ ಯಾರು ಹೋಗ್ಬೇಕು? ಈ ವಾರದಲ್ಲಿ ಇವ್ರು ಧ್ರುವ ಅಂತ. ಹಾಂ.